ಸರ್ ಭಾಳ ಸರಿ ಸಂದರ್ಭದಲ್ಲಿ ಅಂದರೆ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆ ಅದು ಥರದ್ದು ಏನಾದರೂ ಅದಕ್ಕೂ ಸಿದ್ಧಿದ್ದೀನಿ. ಅಲ್ಲ ಅಂದರೆ ಆ ಥರದ್ದು ಏನಾದರೂ ಬೆಳವಣಿಗೆ ಆಯಿತಾ ಅಂತ? ಆ ಥರ ಏನಿಲ್ಲ. ಯಾಕಂದರೆ ಹಿಂದೆ ತಾವು ಮಾತಾಡೋವಂಥ ಸಂದರ್ಭದಲ್ಲಿ ಹಿಂದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದೆ ನಾನು. ಈಗಲೂ ಆ ಥರ ಏನಾದರೂ ಸಮಯ ಬಂದರೆ ನಾನು ಅಸೆಂಬ್ಲಿಗೂ ರಾಜೀನಾಮೆ ಕೊಡ್ತೀನಿ. ಅದ್ರಾಗ ಏನು ಮುಲಾಜಿಲ್ಲ. ನನಗೇನು ಅಲ್ಲಿದ್ರೇನು ಎಲ್ಲಿದ್ರೇನು ಬೀದಿ ಮೇಲೆ ಇದ್ರೇನೆಲ್ಲ ಬಂದೆ. ಸಮಸ್ಯೆಗಳಿದಾವೆ ಅಂತೀರಿ ಸರ್? ಮತ್ತು ಸಮಸ್ಯೆಗಳನ್ನು ಬಹಿರಂಗಪಡಿಸಲ್ಲ ನಾನು. ಮಾಧ್ಯಮದ ಜೊತೆಗೆ ಬಹಿರಂಗಪಡಿಸಿ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಮಾಡಲ್ಲ. CM ಹತ್ರ ಮಾತಾಡ್ತೀನಿ, ಮಾತಾಡಿ ಏನು ಅಂತ ತಿಳ್ಕೊತೀನಿ. ರಾಜೀನಾಮೆ ಮಾತ್ರ ವಾಪಸ್ ತಗೊಳ್ಳಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ಕೊಟ್ಟಿರೋ ಸರ್ ಅದು ಸಮಸ್ಯೆಗಳ ಸಂಸಾರ ಇದ್ದಲ್ಲಿ ಸಮಸ್ಯೆಗಳಿದ್ದಾವೆ, ಸರ್ಕಾರ ಇದ್ದಲ್ಲಿ ಇದ್ದಾವೆ. ಪರ್ಟಿಕ್ಯುಲರ್ ಅದು ಒಂದೇ ವಿಚಾರಕ್ಕೆ ಅಂತ ಯಾವುದು ನಿಮ್ಮ ರಾಜೀನಾಮೆ ಸಮಸ್ಯೆಗಳಿಗಾಗಿ ಏನಾದರೂ ತೂಗುಗತ್ತಿಗೋಸ್ಕರನ ಅದೇ ಕ್ವಶನ್ಗಳಿಗೆ ಇನ್ನು ಅರ್ಥ ಆಗಲಿ. ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ ಮಾತಾಡಿದ್ರೆ ಆಫೀಸ್ ಆಫ್ ಪ್ರಾಫಿಟ್ಟು ನಾನು ಯಾವತ್ತೂ ರಾಜೀನಾಮೆ ಕೊಡ್ತಿದ್ದೆ. ಆದರೆ ಇದು ಆಫೀಸ್ ಆಫ್ ಪ್ರಾಫಿಟ್ ಇತ್ತು, ಮೆಂಬರ್ಶಿಪ್ ಹೋಗ್ತಾ ಹೆದರಿ ರಾಜೀನಾಮೆ ಕೊಟ್ಟರು ಅಂತ ಬರಬಾರ್ದು ಅಂತ ನಾನು ಇಸೋದಕ್ಕೆ ಕಾಯ್ತಾ ಇದ್ದೆ. ಬಟ್ ಅದು ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಯಿತು, ಸಾಕಲ್ಲ. ಮತ್ತೆ ಯಾಕೆ ರಾಜೀನಾಮೆ? ನನಗೆ ಅದಕ್ಕೆ ಅಂತಿಲ್ಲ ರೀ. ನಾನು ಮೊದಲೇ ರಾಜೀನಾಮೆ ಕೊಡ್ಬೇಕಂತ ಎಂದೋ ಹೇಳಿದ್ದೆ. ಅಲ್ಲ, ಈಗ ವ್ಯಾಲಿಡ್ ಆದ್ರೂ ಯಾಕೆ ಅಂತ? ಎಲ್ಲ ವ್ಯಾಲಿಡ್ ಆಯ್ತು, ಈಗ ಒಳ್ಳೇದಾಯ್ತಲ್ಲ. ಅಂದರೆ ನಾನು ಹೆದರಿ ಓಡಿ ಹೋಗಿಲ್ಲ ಅಂತ ಇತ್ತು. ರಾಜೀನಾಮೆ ಎಕ್ಸೆಪ್ಟ್ ಮಾಡೋಂಗಿಲ್ಲ ಕರೆದು ಮಾತಾಡ್ತೀನಿ ಬಿ ಆರ್ ಪಾಟೀಲ್ ಅವರಿಗೆ. CM ಸಿದ್ದರಾಮಯ್ಯ CM ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ, ರಾಜೀನಾಮೆ ಮಾತ್ರ ವಾಪಸ್ ತಗೊಳ್ಳಲ್ಲ. ಅವ್ರು ಮನವೊಲಿಸ್ತಾರೆ ಅಂತ. ಏನು ಮನವರ್ತಿಲ್ಕ ಇಲ್ಲೇನು ಹಿಂದೂಸ್ತಾನ ಪಾಕಿಸ್ತಾನ ಜಗಳ ಅದು. ಅಲ್ಲ, ಅಥವಾ ತಮ್ಮ ಸಲಹೆ ಸ್ವೀಕಾರ ಮಾಡುವಲ್ಲಿ ಏನಾದರೂ ನೋಡ್ರಿ, ಅದು ನನ್ನ ಆತ್ಮೀಯತೆಗೆ ಅದೊಂದು ಗೌರವ ಅನ್ನಿಸ ಸ್ಥಾನ ಕೊಟ್ಟಿದ್ದರು. ನನಗಿಂತ ಅನುಭವ, ನನಗಿಂತ ಹೆಚ್ಚು ಅವರಿಗೆ ಆಡಳಿತದ ವ್ಯವಸ್ಥೆ ಬಗ್ಗೆ ಎಲ್ಲ ಗೊತ್ತಿದೆ. ಒಬ್ಬ ಸ್ನೇಹಿತನಾಗಿ ಏನೋ ನನಗೆ ಎಲ್ಲ ಒಂದು ಮಾಡಬೇಕಂತ ಮಾಡಿದರು. ತಾವು ಅದನ್ನು ತಿರಸ್ಕಾರ ಮಾಡಿದಂಗೆ ತಿರಸ್ಕಾರ ಏನಿಲ್ಲ. ಅದೇನು ಪರ್ಮನೆಂಟಾಗಿ ನಮ್ಮ ಜೊತೆಗಿರ್ಬೇಕಾ? ತಿಂಡಿ ಬತ್ತೇನ ಸರ್, ಸಮಸ್ಯೆ ಕ್ಷೇತ್ರ ನೀವು ಜಾಸ್ತಿ ಕೆದರ್ಬೇಡ್ರಿ. ಪಾಪ ಆ್ಯಸ್ ಎ ಫ್ರೆಂಡ್ಸ್ ಆಗಿ ನೀವು ಬಂದಿರಿ. ಈ ಬಜೆಟ್ ಬಗ್ಗೆ ಈಗ ಬಜೆಟ್ ಬಗ್ಗೆ ಕೇಂದ್ರ ಸರ್ಕಾರ ನಮ್ಮ ಮೂಲಭೂತ ಬೇಡಿಕೆಗಳ, ನಮ್ಮ ಗುಲ್ಬರ್ಗ ರೈಲ್ವೆ ವಿಭಾಗೀಯ ಕಚೇರಿ ಅದನ್ನು ಕಡೆಗಣಿಸಿಲ್ಲ. ನಮ್ಮ ಅನೇಕ ಬೇಡಿಕೆಗಳು ರಾಜ್ಯ ಸರ್ಕಾರ ಸಲ್ಲಿಸಿದ್ದನ್ನು ಕಡೆಗಣಿಸಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತಳ್ತಾ ಇದೆ. ಬಿಹಾರಕ್ಕೆ ಉದಾಹರಣೆ ಮೊನ್ನೆ ಕೈ ಜೋಡಿಸಿದಂಥ ಬಿಹಾರಕ್ಕೆ ಬಂಪರ್ ಕೊಟ್ಟಿದ್ದಾರೆ. ನಾವೇನು ಪಾಪ ಮಾಡಿದ್ದೀವಿ? ನಾವು ಅಷ್ಟೇ ಕೇಂದ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ರೂಪದಲ್ಲಿ ಕೂಡ. ಇದು ಸುಮ್ಮನೆ ನಾಟಕ ಮಾಡಿದಂಥ ಬಜೆಟ್. ಇದು ಬಜೆಟ್ನಲ್ಲಿ ಏನಿಲ್ಲ ನಮ್ಮ ಭಾಗಕ್ಕೆ. ಅಲ್ಲ, ಈ ಭಾಗಕ್ಕಂತೂ ಎಸ್ಪೆಷಲಿ ಏನೂ ಇಲ್ಲ ಸರ್. ಏನೂ ಇಲ್ಲ.